ಇವತ್ತು ನಾವು ಬಂದಿರೋದು ಕೇವಲ ಈ ಒಂದು ಬಾಳೆಹಣ್ಣು ತಿನ್ಲಿಕ್ಕೆ ಮಾತ್ರ. ಯಾಕೆ ಅಂತಂದ್ರೆ ಇಡೀ ಪ್ರಪಂಚದಲ್ಲಿ ಇದು ಒಂದು ತಳಿ ಇರುತ್ತೆ, ಒಂದು ತಳಿ ಎಕ್ಸ್ಪೆನ್ಸಿವ್ ಬಾಳೆಹಣ್ಣು. ಸಿಪ್ಪೆ ತೆಗಿಯದೆ ಡೈರೆಕ್ಟ್ ಆಗಿ ತಿನ್ನುವಂಥದ್ದು. ನೋಡಿ ನಮ್ಮ ಇಡೀ ಇಂಡಿಯಾದಲ್ಲಿ ಫಸ್ಟ್ ಬೊಬ್ಬನೆ ಹಾಕಿದ ಬಾಳೆಹಣ್ಣು. ಇಷ್ಟರೊಳಗೆ ಎಲ್ಲ ಆಗಿಲ್ಲ. ಇಂಡಿಯಾದಲ್ಲಿ ನಾವೇ 4-5 ಜನ. ಮತ್ತೊಂದು ವಿಶೇಷತೆ, ಇಡೀ ಭಾರತ ದೇಶದಲ್ಲಿ ಮೊದಲನೇದಾಗಿ ನಾವೇ ತಿಂದದ್ದು, ನಾವೇ 5 ಜನ, ನಾವೇ ಫಸ್ಟ್ ಟೈಮ್. ಕಳೆದ ಬಾರಿ ಒಂದೊಂದು ನಮಗೆ ಫ್ರೂಟ್ ಗಳನ್ನ ತಿಂದು ಮಾಡಿದ ವಿಡಿಯೋವನ್ನ ನೋಡಿ ನಾವು ಬರ್ತೇವೆ ಅಂತ ಹೇಳಿ ಕಿರಿಕಿರಿ ಮಾಡ್ತಾ ಇದ್ದ 3 ಜನರನ್ನ ನಾನು ಇಲ್ಲಿಗೆ ಕರ್ಕೊಂಡು ಬಂದಿದ್ದೇನೆ. ಅವರ ಎಕ್ಸ್ಪ್ರೆಷನ್ಸ್ ಹೇಗಿರ್ತದೆ ಅಂತ ಹೇಳಿ ನೋಡುವ. ಎಂತ ಹೇಳಿಕೆ ಬರುದಿಲ್ಲ, ಫ್ರೂಟ್ಗೂ ಕಂಪೇರ್ ಮಾಡಕ್ ಸಾಧ್ಯನೇ ಇಲ್ಲ. ನಿಜವಾಗ್ಲೂ ಇದೊಂದು ಡಿಫ್ರೆಂಟ್ ಟೇಸ್ಟ್ ಆಯ್ತಾ. ಇದು ಇಂತ ಒಂದು ಫ್ರೂಟ್ ನಿಮ್ಮ ಜನ್ಮದಲ್ಲಿ ನೋಡ್ಲಿಕ್ಕೆ ಚಾನ್ಸೇ ಇಲ್ಲ. ಬಿಲ್ಕುಲ್ ಚಾನ್ಸ್ ಇಲ್ಲ. ನೋಡಿ ಒಳಗಡೆ ಕಪ್ಪಾಗಿದೆ, ಆದ್ರೆ ಟೇಸ್ಟ್ ಮಾಡ್ಲಿಕ್ಕೆ ಹೀಗೆ ಸಿಪ್ ಮಾಡಿದ್ರೆ ಆಯ್ತು. ಅದನ್ನ ಹೀಗೆ ಎಳ್ಕೊಂಡ್ರೆ ಬರ್ತದೆ ಅದು. ಪರ್ಫ್ಯೂಮ್ ಫ್ರಾಗ್ರೆನ್ಸ್ ಡಿಫರೆಂಟ್ ಆಗಿದೆ, ವೆರೈಟಿ. ಮತ್ತೆ ಇದರ ವಿಶೇಷತೆ ಏನು? ಇದು ಸಿಪ್ಪೆ ಸಹಿತ ತಿನ್ನುವಾಗ ಕಿತ್ತಳೆ ಕುಂಕಾಟ್ ಅಂತೇಳಿ ಕರೀತಾರೆ. ಇದು ಒಂಥರ ಪೈನಾಪಲ್ ಮತ್ತು ಮ್ಯಾಂಗೋ ಮಿಕ್ಸೆಡ್ ಫ್ಲೇವರ್. ಇದು ಸುರಿನಾಮ್ ಚೆರಿ ಅಂತೇಳಿ, ಸುರಿನಾಮ್ ದೇಶದ ಒಂದು ಚೆರಿ ಹಣ್ಣು. ಸುರಿನಾಮ್ ಅಂತಲೇ ಒಂದು ದೇಶ ಉಂಟು ಆ ದೇಶದಲ್ಲಿ. ಸೌತ್ ಆಫ್ರಿಕಾದ ಹತ್ರ ಫುಲ್ ಮೆಚೂರ್ ಆದ ಹಣ್ಣು. ಇನ್ನು ನಾಳೆಗಿಟ್ರೆ ಫುಲ್ ರಕ್ತದಷ್ಟು ಕೆಂಪಾಗ್ತದೆ. ಮತ್ತೆ ಇದರ ವಿಶೇಷತೆ ಏನಂತ ಹೇಳಿದ್ರೆ, ಈಗ ತೆಗಿಬೇಕು ಆಗ್ಲೇ ತಿನ್ಬೇಕು, ಇಲ್ಲಿಂದ ಮನೆಗೆ ತಗೊಂಡೋಗುವಷ್ಟು ಟೈಮ್ ಇಲ್ಲ ಅಂತ, ಮೆಲ್ಟ್ ಆಗ್ತದೆ ಅಂತ. ಮಾವಿನ ಹಣ್ಣಿಂದ ಟೇಸ್ಟ್ ಇರ್ತದೆ, ಸ್ವಲ್ಪ ಕೂಡ ಹುಳಿ ಇರುದಿಲ್ಲ. ಹೆಸರು ಮಾಪರಾಂಗ್ ಅಂತೇಳಿ, ಭವ್ಯ ಮೈಕ್ರೋಪೊಯ್ಲಿಯಾ ಅಂತ ಹೇಳುವಂಥದ್ದು ಇದರ ಬೊಟಾನಿಕಲ್ ನೇಮ್. ಹಣ್ಣಂದ್ರೆ ಈಗ ಮಾವಿನ ಹಣ್ಣಿನಲ್ಲಿದ್ದಾಗೆ ದೊಡ್ಡ ತುಂಬಾ ಸ್ವೀಟು. ಹೌದಾ, ಬಹಳ ಟೇಸ್ಟ್ ಉಂಟು ಇದು ಹಣ್ಣು. ಇದು ಸಿಪ್ಪೆಸಲ್ಲಿ ಎಲ್ಲ ಹಾಗೆ ತಿನ್ಬಹುದು. ನಿಜವಾಗ್ಲೂ ಇದೊಂದು ಡಿಫ್ರೆಂಟ್ ಟೇಸ್ಟ್ ಆಯ್ತಾ. ಇದು ನೋಡ್ಲಿಕ್ಕೆ ಮಾವಿನ ಹಣ್ಣಿನಾಗಿ ಉಂಟು. ಒಂದು ಸಣ್ಣ ಅಡಿಕೆಯಷ್ಟು ಗಾತ್ರ ಇರುವುದು ಇದು, ಬಟ್ ಇದರ ಟೇಸ್ಟ್ ಆಸಮ್. ಸಿಪ್ಪೆ ತೆಗಿಲಿಕ್ಕೆಲ್ಲ ಅಂತಿಲ್ಲ, ಹಾಗೆ ತಿನ್ನೋದು. ಪ್ಲಮ್ಮಿನ ಹಾಗೆ, ಪ್ಲಮ್ ಆದ್ರೂ ಕೂಡ ಹುಳಿ ಇರ್ತದೆ, ಇದಕ್ಕೆ ಹುಳಿ ಇರುದಿಲ್ಲ. ಇದ್ರ ಹೆಸರು ಬ್ಲಾಕ್ ಬೆರಿ ಜಾಮ್ ಅಂತೇಳಿ, ಜಪಾನಿಂದ ಇದು ಹಣ್ಣು. ಹಣ್ಣಿನ ಟೇಸ್ಟ್ ಬ್ಲಾಕ್ ಬೆರಿ ಅಂತೇಳಿ ಒಂದು ಹಣ್ಣು ಬರ್ತದಲ್ಲ ಕಪ್ಪು ಬಣ್ಣದ್ದು, ಅದರ ಪರಿಮಳ ಮತ್ತು ಅದರ ಟೇಸ್ಟ್ ಇರುವಂತ ಹಣ್ಣು. ಆಕ್ಚುಲಿ ಇದು ನೋಡಿ, ಇದು ನೋಡಿ ಫೋಟೋ ಬಹಳ ಚಂದ ಬರ್ತದೆ. ಒಂಥರ ಮಲ್ಲಿಗೆಯ ಪರಿಮಳ ಇದಕ್ಕೆ. ಇದನ್ನ ತಿನ್ನುವಾಗ ಗೊತ್ತಾಗ್ತದೆ ಪರಿಮಳ. ತಿನ್ನೋಡಿ, ಒಳಗಡೆ ಕಪ್ಪಾಗಿದೆ, ಆದ್ರೆ ಟೇಸ್ಟ್ ಮಾಡ್ಲಿಕ್ಕೆ ಹೀಗೆ ಸಿಪ್ ಮಾಡಿದ್ರೆ ಆಯ್ತು. ಅದನ್ನ ಹೀಗೆ ಎಳ್ಕೊಂಡ್ರೆ ಬರ್ತದೆ ಅದು. ಪರ್ಫ್ಯೂಮ್ ಮಿಲ್ಕ್ ಫ್ರೂಟ್ ಅಂತ ಹೇಳ್ತಾರೆ, ಜಮೈಕನ್ ಸ್ಟಾರ್ ಫ್ರೂಟ್ ಅಂತ ಹೇಳ್ತಾರೆ, ಕೈಮಿತೋ ಅಂತೇಳಿ ಕರೀತಾರೆ. ಯಾಕೆ ಕರೀತಾರೆ ಅಂತಂದರೆ, ಇದರಲ್ಲಿ ಒಂಥರ ಮಿಲ್ಕ್ ಇರ್ತದೆ. ಕಟ್ ಮಾಡುವಾಗ ಉಂಟಲ್ಲ, ಕಟ್ ಮಾಡುವಾಗ ಮಿಲ್ಕ್ ಬರ್ತದೆ, ಫುಲ್ ಕಪ್ಪು ಬರ್ತದೆ. ಇಷ್ಟು ಬಂದಾಗ ಒಳ್ಳೆ ಟೇಸ್ಟ್ ಆಗೋದು. ಇನ್ನೊಂದೆಂತಂದ್ರೆ, ಹಣ್ಣನ್ನ ಸಿಪ್ಪೆ ತಿನ್ಲಿಕ್ಕೆ ಆಗುದಿಲ್ಲ. ನಮ್ಮ ಚಿಕ್ಕ ಅಂದ್ರೆ ಸ್ವಲ್ಪ ಒಂದು ಮೈನ್ ಇರ್ತದೆ. ಇದು ಹಣ್ಣಾಗ್ಲಿಲ್ಲ, ಹಣ್ಣಾದ್ರೆ ಅಂತ ಉಂಟಲ್ಲ ನಿಮ್ಗೆ, ಎಂತ ಹೇಳಿಕೆ ಬರುದಿಲ್ಲ. ಫ್ರೂಟ್ಗೂ ಕಂಪೇರ್ ಮಾಡಕ್ ಸಾಧ್ಯನೇ ಇಲ್ಲ. ಎಂತ ಹೇಳಿಕೆ ಅಂತ ಬರುದಿಲ್ಲ. ಮಿಲ್ಕ್ ಫ್ರೂಟ್ ಅದ ಇದ್ದೇ ಒಳಗಡೆ ಪಲ್ಪಲ್ಲಿ ಇರ್ತದೆ ಅದು. ನೋಡಿ, ಚಿಕ್ಕ ತರ ಮೈನ್ ಅಲ್ಲ, ತಿನ್ಲಿಕ್ಕೆ ಆಗ್ತದೆ. ಮೈನ್ ಅಂತ ನೋಡಿ, ನೋಡಿ ಮಿಲ್ಕ್ ನೋಡಿ, ಮಿಲ್ಕ್. ಹಾಗಾಗಿ ಇದಕ್ಕೆ ಮಿಲ್ಕ್ ಫ್ರೂಟ್ ಅಂತೇಳಿ ಕರೆಯುದು. ಇದ್ರ ಸ್ಪೆಷಾಲಿಟಿ ಇದು ರೈನ್ಬೋ ಬುದ್ಧ ಅಂತ ಹೇಳಿ. ಈ ಬುದ್ಧಾಸ್ ಬ್ಯಾಂಬೂ ಬರ್ತದಲ್ಲ, ಹಾಗೆ ಹೀಗೆ ಬರೋದು ಅದು. ಒಂಥರ ಕೆಳಗಡೆ ಮತ್ತೆ ಮೇಲ್ಗಡೆಗೆ ಸ್ವಲ್ಪ ದೊಡ್ಡದಾಗ್ತದೆ. ಇದು ಆಕ್ಚುಲ್ ಇದು ಕವರ್ಲಿ ಇದ್ದ ಕಾರಣ ಸಣ್ಣ ಇದರಲ್ಲಿ ಶೇಪ್. ಎಷ್ಟು ದೊಡ್ಡಾದ್ರೂ ಗಂಟೆ ಹೀಗೆ ಬರುದು. ಗಂಟೆ ಇಲ್ಲಿ ಸ್ಟ್ರೈಟ್ ಬರುದು, ಕಬ್ಬು ಸ್ಟ್ರೈಟ್ ಬರುದು. ಇದು ಇದೇ ತರ ಬುದ್ಧಾಸ್ ಬ್ಯಾಂಬೂ ತರನೇ ಬರುವಂತದ್ದು. ಇನ್ನೊಂದು ರೈನ್ಬೋ ಕಲರ್ಸ್ ನೋಡಿ, ಈ ತರ ಪಟ್ಟಿ ಇರುವಂತದ್ದು ಎಲ್ಲ. ಇದು ವಾಟರ್ ಮೆಲನ್ ಗೂವಾ ಅಂತ ಹೇಳಿ, ನಮ್ಮ ಕಲ್ಲಂಗಡಿ ಹಣ್ಣು ಉಂಟಲ್ಲ, ಕಲ್ಲಂಗಡಿ ಹಣ್ಣಿನಷ್ಟು ಡಾರ್ಕ್ ರೆಡ್ ಬರ್ತದೆ. ಇದು ದೊಡ್ಡದಾಗ್ತದೆ ಇನ್ನು, ಈಗ ಹಣ್ಣು ಆಗ್ಲಿಲ್ಲ. ಇದು ಪೇರಳೆಯಲ್ಲಿ ವಾಟರ್ ಮೆಲನ್ ಗೋವಾ ಅಂತ ಹೇಳಿ ಬ್ರೆಜಿಲ್ ನ ಇದು ವೆರೈಟಿ. ಇದು ಕೆಂಪು, ಒಳಗಡೆ ಫುಲ್ ಕೆಂಪು ಬರ್ತದೆ, ಕಡಿಮೆ ಬೀಜ ಇರುವಂತದ್ದು ಇದು.
ವೆನ್ ಹಾಂಗ್ ಅಂತ ಹೇಳುವಂಥ ಜಪಾನಿನ ವೆರೈಟಿ ಪೇರಳೆ ಇದು. ವೆನ್ ಹಾಂಗ್ ಅಂತೇಳಿ ಇದು ಹಣ್ಣಾದದ್ದಲ್ಲ, ನಿಜವಾಗಿ ಹಕ್ಕಿ ತಿಂದಿದೆ ಅದನ್ನು. ಕಟ್ ಮಾಡಿ ತೋರಿಸ್ತೇನೆ ನಾನು. ಇದು ಕೂಡ ಡಾರ್ಕ್ ರೆಡ್ ಬರ್ತದೆ ಇದು ಹಣ್ಣು. ಪೇರಳೆಯಲ್ಲಿ ಸುಮಾರು ಒಂದು 80 ಜಾತಿ ಪೇರಳೆ ಉಂಟು ನಮ್ಮಲ್ಲಿ. 80 ವೆರೈಟಿ ಪೇರಳೆ ಉಂಟು. ಪೇರಳೆ 70 ವೆರೈಟೀಸ್ ಆಫ್ ಜಮ್ನೇರಳೆ, 100 ವೆರೈಟೀಸ್ ಆಫ್ ಬಾಳೆ. ಬಿಸ್ಕೆಟ್ನಾಗ ಇರ್ತದೆ ಇದು, ಕ್ರಿಸ್ಪಿ ಇರ್ತದೆ ಯಾವುದು. ಅಷ್ಟು ಇದಾಗುದಿಲ್ಲ, ಮೆತ್ತಗಾಗುದೇ ಇಲ್ಲ. ಎಷ್ಟು ಹಣ್ಣದು. ಈ ಥೈಲ್ಯಾಂಡ್, ತೈವಾನ್, ಜಪಾನ್ ಇದು ಈ 3-4 ಇದು ಉಂಟಲ್ಲ, ಕ್ರಿಸ್ಪಿ ಇರುತ್ತೆ. ಇದು ಕೇವಲ 3 ವರ್ಷದಲ್ಲಿ ಇಷ್ಟು ದೊಡ್ಡದಾಗಿದೆ ನೋಡಿ ಈ ಮರ. ಇದರ ಮಿಡಿ ಬಿದ್ದದ್ದು ಹೀಗೆ ಬೆರಳು, ಕೈಯ ಬೆರಳಿದ್ದಾಗ ಬೆರಳು ಹೀಗೆ ಬೀಳ್ತದಲ್ಲ ಆ ತರ ನೋಡಿ. ಭೂತದ ಕೈಯಾಗಿ. ಇದು ಯಾವ ದೇಶ? ಇದು ಮೀಡಿ, ಇದು ಬ್ರೆಜಿಲ್. ಹಸಿರಾಗ್ತದೆ, ಹಣ್ಣಾಗುವ ಹಸಿರಾಗ್ತದೆ. ಇಷ್ಟಿಷ್ಟು ನಮ್ಮ ಬೆರಳಿಗಿಂತ ದಪ್ಪ ಬರ್ತದೆ, ಉದ್ದ ಬರ್ತದೆ. ಸ್ವೀಟ್, ಫುಲ್ ಜೇನಿಗಿಂತ ಸ್ವೀಟ್ ಇರ್ತದೆ ಇದು ಹಣ್ಣಲ್ಲ. ಇದು ಸಿಪ್ಪೆ ಸಹಿತ ತಿನ್ನುವಾಗ ಕಿತ್ತಳೆ, ಕುಮ್ಕಾಟ್ ಅಂತೇಳಿ ಕರೀತಾರೆ. ಇದರಲ್ಲಿ ಸುಮಾರು 9 ವೆರೈಟಿ ನಮ್ಮಲ್ಲಿ ಉಂಟು. ಮತ್ತೆ ಇದಕ್ಕೆ ಮುಳ್ಳಿಲ್ಲ. ನಮ್ಮ ಬಾಕಿ ಎಲ್ಲ ಲಿಂಬೆ ಜಾತಿಗಳಿಗೆ ಮುಳ್ಳಿರ್ತದೆ, ಇದು ಮುಳ್ಳಿರೋದಿಲ್ಲ. ಆ್ಯಕ್ಚುಲಿ ಇದನ್ನು ಹಣ್ಣಿಗಾಗಿ ಮಾತ್ರ ಅಲ್ಲ, ಇದನ್ನು ಬಾಳೆಗಾಗಿ 5 ಸ್ಟಾರ್ ಹೋಟೆಲ್ಗೆಲ್ಲ ನೀವು ಸಪ್ಲೈ ಮಾಡಿದ್ರೆ ಬಾಳೆಗೆ 2 ಅಲ್ಲ, ಒಂದೊಂದು ಬಾಳೆಗೆ 200-300 ರೂಪಾಯಿ ಸಿಗ್ತದೆ ನಿಮಗೆ, ಒಂದೊಂದು ಬಾಳೆ ಎಲೆಗೆ. ಯಾಕಂದ್ರೆ ನ್ಯಾಚುರಲ್ ಕಲರ್ 5 ಸ್ಟಾರ್ ಹೋಟೆಲ್ಗಳಲ್ಲಿ ಹೋಗುವಂಥದ್ದು ಇದು. ಕ್ರೇಜ್ ಆ ಕಲರ್. ಇದು ಯಾವುದು ಕೂಡ ಪ್ರಿಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಆ್ಯಕ್ಚುಲಿ ನೇಟಿವ್ ಬ್ರೆಜಿಲ್, ಆದರೆ ನಾವು ತಂದಿದ್ದು ಥೈಲ್ಯಾಂಡಿನ ಲಿಂಬೆ. ಬಹಳ ದೊಡ್ಡ ಹಣ್ಣು ಅಂದರೆ ದೊಡ್ಡ ಹಣ್ಣು. ಇನ್ನೊಂದಂದರೆ ಇದರಲ್ಲಿ ಜ್ಯೂಸೇ, ಫುಲ್ ಜ್ಯೂಸ್ ಬರ್ತದೆ. ಇದು ಸಾಧಾರಣ ಒಂದು 600 ಒಂದು ಬೀಜವೇ ಇರೋದಿಲ್ಲ. ಮೂಸಂಬಿ ಎಷ್ಟು ದೊಡ್ಡ ಉಂಟು ಇದು. ಇದು ನಿಂಬೆ ಹಣ್ಣು ನಿಜವಾಗಿ. ಗಜಲಿಂಬೆ ಅಲ್ಲ, ನಮ್ಮಲ್ಲಿ ಗಜಲಿಂಬೆ ಅಂತ ಹೇಳಿ ಒಂದು ಬರ್ತದೆ, ದಪ್ಪ ಸಿಪ್ಪೆ. ಅದಲ್ಲ, ಇದು ಫುಲ್ಲಿ ಜ್ಯೂಸೇ. ಚುಪ ಮಟೀಸಿಯಾ ಅಂತ ಹೇಳಿ ಕರೀತಾರೆ. ಮಟೀಸಿಯಾ ಕೊರಡಾಟ ಅಂತೇಳಿ ಬೊಟಾನಿಕಲ್ ನೇಮು. ಈಗ ಹೂ ಬರ್ತಾ ಇರೋದಷ್ಟೇ. ಇದು ಹಣ್ಣಾಗಬೇಕಿದ್ರೆ ಇನ್ನೊಂದು 3 ತಿಂಗಳು ಬೇಕು. ಇದು ಯಾಕೆ ಮಿರಾಕಲ್ ಫ್ರೂಟ್ ಅಂತ ಇದನ್ನು ಕರೀತಾರೆ ಅಂದರೆ, ಇದನ್ನು ತಿಂದ ಮೇಲೆ ಒಂದು 2-3 ಗಂಟೆ ನಿಮ್ಮ ಬಾಯಿಗೆ ನೀವಿನ್ನು ಕಹಿ ಹಾಕಿ, ಹುಳಿ ಹಾಕಿ, ಏನೇ ಹಾಕಿ ಮತ್ತು ತುಂಬ ಟೇಸ್ಟಾಗಿ ಸಿಹಿಯಾಗಿರುತ್ತೆ. ಮೊದಲು ಇದು ಕೊಡ್ತೇನೆ ನಾನು. ಸ್ವಲ್ಪ ಹುಳಿ ಉಂಟಿದು, ತಿಂದು ನೋಡಿ. ಹೊಟ್ರಾಸ್ ಹುಳಿ ಇದು ತಿನ್ನಿ ಸ್ವಲ್ಪ. ಅದು ಈ ಎಕ್ಸ್ಪ್ರೆಷನ್ ಬೇಕಿತ್ತು ಹೇಳೋದು. ನಿಜವಾಗ್ಲೂ ಇದು ಎಷ್ಟು ಹುಳಿ ಇತ್ತು ಫಸ್ಟ್ ತಿನ್ನುವಾಗ, ಈಗ ಹುಳಿಯೇ ಇಲ್ಲ. ಸ್ವೀಟ್ ಇದೇ ಸ್ವೀಟ್ ಆಗ್ತಾ ಉಂಟು. ವೈ ಮಿರಾಕಲ್ ಅಂತ ಈಗ ಗೊತ್ತಾಗ್ತದೆ. ಈಗ ತಿನ್ನಿ ಇದನ್ನ. ನೀವು 10 ಲಿಂಬೆ ಹಣ್ಣು ಕೂಡ ಒಟ್ಟಿಗೆ ತಿನ್ಬೋದು. ಈಗ ಹುಳಿ ಆಗಲ್ಲ, ಎಂತ ಆಗೋದಿಲ್ಲ. ಅಲ್ಲ, ಅಲ್ಲಿಂದಲೇ ಸಿಕ್ತೊಂದು, ಈಗಲೇ ಸಿಕ್ತು ನೋಡುವ. ಇದು ನಿಮ್ಮ ಬಾದಾಮಿ ಮತ್ತು ಗೇರು ಬೀಜ ಎಲ್ಲ ತಿಂದಾಗೆ ಕುಟ್ಟಿ ಆಕ್ಚುಲಿ ಅದು ಒಡೆದು ಬೀಳ್ತದೆ ನೋಡಿ. ಅದನ್ನ ಫ್ರೈ ಮಾಡಿ ತಿನ್ಬಹುದು, ಒಡೆದು ಬಿದ್ದದನ್ನ. ಇದೀಗ ನಿಮ್ಗೆ ಹಸಿಯೇ ತಿನ್ಲಿಕ್ಕೆ ಆಗ್ತದೆ. ಇದು ಬೀಜ ಅಲ್ವಾ? ಬೀಜ. ಇದು ನೋಡಿ, ಇದೆಲ್ಲ ಬೀಜಗಳೇ. ಈ ಬೀಜದ ಸಿಪ್ಪೆ ಉಂಟಲ್ಲ, ಈ ಸಿಪ್ಪೆಯನ್ನು ತೆಗೆದು ಒಳಗೆ ತಿನ್ಲಿಕ್ಕೆ ಸೇಮ್ ಗೇರು ಬೀಜ ತಿಂದಾಗೆ ತಿನ್ಬಹುದು. ಕುಡಿ. ಇಂಥ ವೆರೈಟಿ ಇದುವರೆಗೆ ನಾವು ನೋಡಿರಲಿಲ್ಲ ಮಾತ್ರ. ಹೀಗಿರ್ತದಲ್ಲ. ಸೊ ಲೈಕ್ ಒಂದು ಎಂತ ಹಸಿ ಗೇರು ಬೀಜದ ಒಳಗಡೆ ಇರ್ತದೆ, ಎಳೆ ಗೇರು ಬೀಜ ತಿಂತೇವಲ್ಲ, ಅದೇ ತರ ಇರ್ತದೆ. ಖಾಲಿ 70 ವೆರೈಟಿ ಜಮ್ನೇರಳೆ ಇಲ್ಲಿ ಇದೆ, ಅವೈಲೇಬಲ್ ಇದೆ ಈಗ. ಹೌದು, 3ರಲ್ಲಿ 2 ವೈಟ್ ಮತ್ತೆ ರೆಡ್. ಇದು ಆಕ್ಚುಲಿ ಚಾಕ್ಲೇಟ್ ಕಲರ್ ಬರ್ತದೆ. ಇದು ಮಿಡಿ. ಈಗ ಸರಿ ಹಣ್ಣಾಗ್ಲಿಲ್ಲ, ಸರಿ ಹಣ್ಣಾದಾಗ ಚಾಕ್ಲೇಟ್ ಕಲರ್ ಮಿಡಿಯೇ ಹೀಗಿರ್ತದೆ ಅಲ್ಲ. ಹೌದು. ಇದು ನರಂಜಿಲ್ಲ ಅಂತೇಳಿ ಥೈಲ್ಯಾಂಡಿನ ಒಂದು ಕಮರ್ಷಿಯಲ್ ಫ್ರೂಟ್. ಆ್ಯಕ್ಚುಲಿ ಇದು ಹೊರಗಡೆಯಿಂದ ಹಣ್ಣಾಗೋದಕ್ಕಿಂತ ಮುಂಚೆ ಈ ಥರ ರೋಮ ಇರ್ತದೆ. ಈ ರೋಮವನ್ನು ಸ್ಕ್ರಬ್ ಮಾಡಬೇಕು, ಬಟ್ಟೆಯಲ್ಲಿ ಹೀಗೆ ಉಜ್ಜಿ ತೆಗಿಬೇಕು ಈ ಥರ. ಸೇಮ್ ಬದನೆಯ ಇದೆಲ್ಲ ಉಂಟಲ್ಲ, ಟೊಮೆಟೊ ಎಲ್ಲ ಬರ್ತದಲ್ಲ, ಅದೇ ಥರ ಹಣ್ಣು ಬರ್ತದೆ. ಚೂರಿಯಲ್ಲಿ ಕಟ್ ಮಾಡಿದ್ರೆ ಚಂದಕ್ಕೆ ಕಟ್ ಮಾಡ್ಲಿಕ್ಕೆ ಆಗ್ತದೆ. ಹಾಗೆ ಸಿಪ್ ಮಾಡ್ಬೋದು. ಹುಳಿ ಸಿಹಿ ಮಿಕ್ಸ್ ಇರ್ತದೆ. ಹೊರಗಡೆ ಇದು ಸ್ವಲ್ಪ ಇದರಾಗಿರ್ತದೆ. ಥೈಲ್ಯಾಂಡಿಂದ ನಿನ್ನೆ ಹೋಗಿದ್ದೆ ನಾನು ಒಂದು ಎಕ್ಸಿಬಿಷನ್ಗೆ. ಅದು ಜಮ್ನೇರಳೆ ವಾಟರ್ ಆಪಲ್ ಅಂತೇಳಿ ಕರೀತಾರೆ ಇದನ್ನ. ಇದು ತೈವಾನೀಸ್ ಜೈಂಟ್ ಅಂತೇಳಿ ಸುಮಾರು 4 ಹಣ್ಣಿಗೆ 1 kg ಬರುವಂತದ್ದು. ಗೇರು ಬೀಜಕ್ಕಿಂತಲೂ ದೊಡ್ಡದು ಹಣ್ಣು ಬರ್ತದೆ. ಅಲ್ಲ, ಇದು ಸ್ಪೇನಿನದ್ದು, ಸ್ಪೇನ್ ಸ್ವೀಟ್ ಪಮೇಲ ಅಂತೇಳಿ. ಇದ್ರ ಒಳಗಡೆ ಬೀಜ ಇರುದಿಲ್ಲ ಮತ್ತೆ ಕಹಿ ಇರುದಿಲ್ಲ, ಒಳ್ಳೆ ಟೇಸ್ಟ್ ಇರ್ತದೆ. ಇದು ಸ್ಪೈನಿದ್ದು ಚಕೋತ. ಖಂಡಿತ ನೋಡುವಂಥದ್ದೇ. ಮತ್ತೆ ನೋಡಿದ್ರೆ ಸರಿ ಹಣ್ಣಾದ್ರೆ ಸ್ವಲ್ಪ ಕೂಡ ಕಹಿ ಇರುದಿಲ್ಲ.
ನನ್ನ ತಲೆಗಿಂತ ದೊಡ್ಡ ಸೈಜ್ ಅದು. ವಾಹ್, ಭಯಂಕರ. ಈಗ ನಮ್ಮ ಊರಿನ ನಮ್ಮ ಆತ್ಮೀಯ ಸ್ನೇಹಿತರನ್ನು ನಾನು ಕರ್ಕೊಂಡು ಬಂದಿದ್ದೇನೆ ಇವತ್ತು ಇಲ್ಲಿಗೆ ಬರುವಾಗ. ಸೊ ಅವರದೊಂದು ಎಕ್ಸ್ಪೀರಿಯನ್ಸ್ ಹೇಗೆ ಉಂಟು ಅಂತೇಳಿ ಅವರ ಬಾಯಿಂದಲೇ ಕೇಳುವ. ಓಕೆ ಶೌಕತ್, ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಮೊದಲನೇದಾಗಿ ಸಂಡೇ ಫುಲ್ಲಿ ಫಂಡೆ. ಇವರು ಫಸ್ಟ್ ಟೈಮ್ ಹೋದಾಗ ಇವರು ನನಗೆ ಹೋದ ವಿಡಿಯೋ ಎಲ್ಲ ತೋರಿಸಿದ್ರು. ಅವಾಗ ನಾನು ಹೇಳಿದ್ದೆ ನಿಮ್ಮ ಹತ್ರ ಇನ್ನೊಂದು ಸರ್ತಿ ನಾನು ಬರ್ತೇನೆ, ಅದು ಖಂಡಿತ ಬರ್ತೇನೆ, ನೀವು ನಮ್ಮನ್ನು ಕರಿಬೇಕಂತ. ಹಾಗೆ ಇವತ್ತು ಪ್ಲ್ಯಾನ್ ಮಾಡಿ ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದರು. ಮೊದಲನೇದಾಗಿ ಇವರೇ ಒಂದು ವಿಶೇಷತೆ, ಅನಿಲ್ ಸರೇ ಒಂದು ವಿಶೇಷ ಅಂತ. ಮತ್ತು ಇವರ ತಾಳ್ಮೆಗೆ ಒಂದು ಬಿಗ್ ಸೆಲ್ಯೂಟ್. ಆಕ್ಚುಲಿ ನಿಮ್ಗೆ ಈಗ ತಾಳ್ಮೆ ಅಂತ ಹೇಳುವಂಥದ್ದು ಒಂದು ಕ್ರೇಜ್ ಹುಚ್ಚು ಇದ್ರೆ ಉಂಟಲ್ಲ, ಒಂದು ಅಂಕಿ ಲಾಟ್ರಿ ತರ ಎಷ್ಟು ಸಾವಿರ ನಾವು ಕಲ್ಕೊಂಡ್ರು ಕೂಡ ಮತ್ತೆ ತೆಗಿಯುವಂತ ಆಗುವಂಥದ್ದು. ಹಾಗೆ ಈ ಕ್ರೇಜ್ ಅಂತ ಹೇಳುವಂಥದ್ದು ಬಂದ್ಮೇಲೆ ಅದಕ್ಕೋಸ್ಕರನೇ ನಾವು ಇದು ಮಾಡ್ತೇವೆ, ಮೈಂಡ್ ಫುಲ್ಲಿ ಸೆಟ್ ಆಗ್ತದೆ. ಇವಾಗ ನಾನು ಯಾವ ದೇಶಕ್ಕೆ ಹೋದ್ರು ಕೂಡ ನನಗೆ ಫ್ರೆಂಡ್ಸ್ಗಳಿದ್ದಾರೆ ಆ ದೇಶದ, ಅವ್ರ ಜೊತೆಗೆ ಸುತ್ತಾಡ್ತೇನೆ. ಇಲ್ಲಿ ಕೂಡ ಅಷ್ಟೇ, ಬೆಳಗಿನಿಂದ ಸಂಜೆವರೆಗೆ ನಾನು ಮೊಬೈಲ್ ನೋಡಿದ್ರೆ ಇನ್ನೊಂದು ಎಂತ ಉಂಟು ಆ ಥರನೇ ಅದಕ್ಕೆ ಹೋಗ್ತದೆ. ಬೇರೆ ಯಾವುದೋ ಕಾಮಿಡಿ ನೋಡುವಂಥದ್ದು ಅಂಥದ್ದಕ್ಕೆ ಹೋಗೋದಿಲ್ಲ. ನಮ್ಮ ಇದು ಹವ್ಯಾಸ ಇದ್ದ ಕಾರಣ, ಅದರಲ್ಲಿ ಮೇಲೆ ಇಂಟ್ರೆಸ್ಟ್ ಇದ್ದ ಕಾರಣ ಅದಕ್ಕೆ ಹೋಗ್ತಾ ಇರ್ತದೆ. ಫ್ರೂಟ್ಸ್ ಅದೊಂದು ಬಿಗ್ ಸೆಲ್ಯೂಟ್, ಅದು ಹೇಳಿಕೆ ಇಲ್ಲ. ಅದಕ್ಕೆ ಒಂದು ಆಲ್ರೆಡಿ ಹೇಳಿದ್ದಾರೆ 10 ಸಲ. ಒಂದು 20 ಸೆಲ್ಯೂಟ್ ಆಯ್ತಲ್ಲ ಸರ್, ಅದು ಕೊಡ್ಲೇಬೇಕು. ನಾನು ನನ್ನ ಲೈಫಲ್ಲಿ ಇದೇ ಫಸ್ಟ್ ಇಂಥ ಒಂದು ವೆರೈಟಿ ಫ್ರೂಟ್ಸ್ ತಿಂದದ್ದು. ಆಮೇಲೆ ನಮ್ಮ ಅನಿಲ್ ಸರ್ ಬಿಗ್ ಸೆಲ್ಯೂಟ್ ಅವರಿಗೆ, ಅವರ ತಾಳ್ಮೆ, ಆಮೇಲೆ ಅವ್ರು ನಮಗೆ ಎಕ್ಸ್ಪ್ಲೈನ್ ಮಾಡುವ ಅವರ ಇಂಟ್ರೆಸ್ಟ್ ತುಂಬ ಖುಷಿ ಆಯ್ತು ನಮಗೆ. ಇನ್ನೂ ಫ್ರೂಟ್ಸ್ ಆಗುತ್ತೆ ಅಂತ ಹೇಳಿದರು. ನೆಕ್ಸ್ಟ್ ಟೈಮ್ ಅವಾಗಲೂ ಬರಬೇಕು ಅಂತ ನಮ್ಮ ಮನಸ್ಸಿಗೆ. ಅಂದರೆ 30 ಎಕರೆ ಜಾಗದಲ್ಲಿ ಯಾವ ಥರ ಫ್ರೂಟ್ಸ್ ಇದ್ದು ಮತ್ತು ಬೆಳೆಸ್ಬೋದು, ಯಾವ ರೀತಿ ಅದನ್ನು ನೋಡಿಕೊಳ್ಬೋದು ಅಂತ ಎಲ್ಲ ರೀತಿಯಾದ ಒಂದು ಮತ್ತೆ ಬಾಟ ಹೇಳಿಕೊಟ್ರು. ನಮ್ಮ 5 ಜನ ಈಗ ಮೇಂಟೈನ್ ಮಾಡ್ತಾರೆ. ನಾಳೆ ಶಾಲೆ ಮಕ್ಕಳು ಒಂದು 100-150 ಮಕ್ಕಳು ಬರ್ತಾರೆ. ಅವರನ್ನು ಕೂಡ ಪ್ರೀತಿಯಿಂದ ಬರಮಾಡಿಕೊಂಡು ಅವ್ರಿಗೂ ತಿನ್ನಿಸಿ ಇಡೀ ತೋಟವನ್ನು ತೇರಿಸಿ, ಮತ್ತೆ ಇದರಲ್ಲಿ ಗಿಡ ಬೆಳಿಬೇಕು, ಇವರಿಗೆ ಲೈಫ್ ಉಂಟು, ಇದರ ನಡುವೆಯೂ ಮತ್ತು ಬಂದವರನ್ನು ಕೂಡ ಪ್ರೀತಿಯಿಂದ ಬರಮಾಡಿಕೊಳ್ತಾರೆ. ಅದು ವರ್ಷದಲ್ಲಿ ಸುಮಾರು ಒಂದು 100 ಶಾಲೆಯಿಂದ ಮೇಲೆ ಶಾಲೆ ಮಕ್ಕಳು ಬರ್ತಾರೆ. ಸುಮಾರು ಒಂದು 30-40 ರಿಸರ್ಚ್ ಸ್ಟೇಷನ್ ವಿಜ್ಞಾನಿಗಳು ಬರ್ತಾರೆ. ಎಲ್ಲಿವರೆಗೆ ಬಂದಿದೆ ಅಂತಂದರೆ ನಾನು ಆ್ಯಕ್ಚುಲಿ ಏನೂ ಕಲ್ತವಲ್ಲ, ಬಾಟ್ನಿ ಸ್ಟೂಡೆಂಟು ಕೂಡ ಅಲ್ಲ, ನಾನು PUC ಮಾಡ್ಕೊಂಡವನು. ಬಟ್ ನನಗೆ ಈಗ ಪರಿಸ್ಥಿತಿ ಏನಾಗಿದೆ ಅಂದರೆ ಸೈಂಟಿಸ್ಟ್ಗಳೇ ಫೋಟೋ ಹಾಕ್ಬಿಟ್ಟು ಸರ್ ಇದು ಯಾವುದು ಗಿಡ ಅಂತ ಹೇಳೋ ಪರಿಸ್ಥಿತಿ ಬಂದಿದೆ. ಯಾಕಂದರೆ ನಾನು ಯಾಕೆ ಹೇಳ್ದೇನೆ ಅಂತ, ನಾನು ದೊಡ್ಡ ಮನುಷ್ಯ ಆಗಿದ್ದೇನೆ ಅಂತ ಹೇಳಿದಲ್ಲ. ನನ್ನ ಉದ್ದೇಶ ಅಂತಂದರೆ ಕಲಿವಿಕೆ ಅಂತ ಹೇಳುವಂಥದ್ದು ಬರೀ ಪುಸ್ತಕದ ಬದನೆಕಾಯಿ ಅಲ್ಲ. ಡಾಕ್ಟರೇಟ್ ಮಾಡಿದ ನಾವು ಯಾವುದೇ ಫೀಲ್ಡಲ್ಲಿ ಇರಲಿ, ನಮ್ಮ ಇದು ಗಮನ ಎಲ್ಲಿದೆ ಅಲ್ಲಿ ಮೇಲೆ ದುಡ್ಡು. ಇವಾಗ ನಾನು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ನಷ್ಟು ನಾನು ಕೂಡ ದುಡ್ಡು ಮಾಡಬಲ್ಲೆ. ಇವಾಗ ನರ್ಸರಿಯಲ್ಲಿ 1 ಲಕ್ಷದ ಮೇಲೆ ಗಿಡ ಉಂಟು, ಇಂಥ ಬೆಡ್ಡಲ್ಲಿ ಇಂಥ ರಾದಲ್ಲಿ ಇಂಥ ಗಿಡ ಅಂತೇಳಿ ಕೇಳಿದ್ರು ಹೇಳಿ. ಹಾಗಂತೇಳಿ ನಿಮಗೆ ಎಲ್ಲೂ ಬೋರ್ಡು ನಾನು ಹಾಕೋದಿಲ್ಲ, ನನ್ನ ಮನಸ್ಸೇ ನನ್ನ ಬೋರ್ಡು. ತುಂಬ ಹಣ್ಣು ತಿಂದಿದ್ದಾರೆ, ಒಂದಷ್ಟು ಹೊಟ್ಟೆ ಹಾಳು ಮೂಳು ಆಗಿದ್ದ ಗೊತ್ತಿಲ್ಲ ನನಗೆ, ಅದನ್ನೆಲ್ಲ ಸರಿ ಮಾಡಿಬಿಡ್ತೀನಿ, ತಿನ್ನು ನೋಡಿ. ಇದು ಪಾನ್ಕ ಪತ್ತ ಅಂತ ಹೇಳಿ ಕರೀತಾರೆ. ಈ ಫುಡ್ಡು ನೀವು ಊಟ ಮಾಡಿದ್ದು ಅಥವಾ ಎಣ್ಣೆ ಅಂಶ ಎಲ್ಲ ಜಾಸ್ತಿ ತಿಂದಿದ್ರೆ ನಿಮಗೆ ಫುಡ್ ಡೈಜೆಷನ್ ಆಗಿಲ್ಲ ಅಂತ ಹೇಳಲಿಕ್ಕಿದ್ರೆ ತಿನ್ಲಿಕ್ಕಿರುವಂಥದ್ದು. ಇನ್ನೊಂದೇನಂದ್ರೆ ನೈಟ್ ಡ್ರೈವಿಂಗ್ ಎಲ್ಲ ಮಾಡ್ತೀರಲ್ಲ, ಈ ನೈಟ್ ಡ್ರೈವಿಂಗ್ ಮಾಡುವಾಗ ಇದನ್ನು ಬಾಯಿಯಲ್ಲಿ ಇಟ್ಕೊಂಡ್ರು ಸಾಕು. ಇದರಲ್ಲಿ ಎಂಥ ಕೆಮಿಕಲ್ ಇಲ್ಲ, ಎಂಥ ನಿಮ್ಮ ಗುಡ್ಕದಲ್ಲಿರುವ ಆ ಥರ ಯಾವುದೇ ಇದಿಲ್ಲ. ಬಟ್ ನಿಮ್ಮ ಬಾಯಿಯಲ್ಲಿ ಇದ್ದರೆ ಇದು ಬಾಯಿಯಲ್ಲಿ ಜೊಲ್ಲು ಸುರಿಸ್ತಾ ಇರ್ತದೆ. ಈ ಜೊಲ್ಲು ಸುರಿಸುವ ಎಷ್ಟು ಸಮಯ ಬರ್ತದ, ಯಾವಾಗ ಜೊಲ್ಲು ಸ್ಟಾಪ್ ಆಗ್ತದೆ ಅವಾಗ ನಿದ್ದೆ ಬರುವಂಥದ್ದು. ಈ ಜೊಲ್ಲು ಬರ್ತಾ ಇರುವ ಕಾರಣ ಇದು ಏನೂ ಅದರಲ್ಲಿ ಕೆಮಿಕಲ್ ಇಲ್ಲ.